ಈಗ ಹಲಸಿನಹಣ್ಣು ಸೀಸನ್ ಆಗಿರೋದ್ರಿಂದ ಜಾಕ್ ಫ್ರೂಟ್ ಫ್ರಿಟ್ಟರ್ಸ್ ಅಂದರೆ ಹಲಸಿನಹಣ್ಣಿದು ಗಾರಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವರು ಇದಕ್ಕೆ ಹಲಸಿನಹಣ್ಣಿದು ಮುಳ್ಕ ಅಂತ ಕೂಡ ಹೇಳ್ತಾರೆ. ಈ ರೆಸಿಪಿಗೆ ನಾನು 1 ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ದೋಸೆ ಅಕ್ಕಿ ನಿಮ್ಮ ಹತ್ರ ಇಲ್ಲ ಅಂದರೆ ಸೋನಾ ಮಸೂರಿಯಿಂದ ಕೂಡ ಈ ರೆಸಿಪಿಯನ್ನು ಮಾಡ್ಬೋದು. ಈ ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಬಿಟ್ಟು 4 ಗಂಟೆ ನೆನೆಸಿಟ್ಕೋಬೇಕು. ಅದಕ್ಕೆ ನಾವು ಹಲಸಿನಹಣ್ಣು ತಗೊಂಡಿದ್ದೀನಿ. ಇಷ್ಟು ಹಲಸಿನಹಣ್ಣನ್ನು ತಗೊಂಡಿದ್ದೆ. ಈಗ ನಾನು ಮಿಕ್ಸಿ ಜಾರಲ್ಲಿ 3ರಿಂದ 4 ಏಲಕ್ಕಿಗೆ 2 ಕಪ್ಪಿನಷ್ಟು ಹಲಸಿನಹಣ್ಣನ್ನು ಹಾಕ್ಕೋಬೇಕು. 1 ಕಪ್ ಅಕ್ಕಿಗೆ 2 ಕಪ್ಪಿನಷ್ಟು ಹಲಸಿನಹಣ್ಣು ತಗೋಬೇಕು. 2 ಕಪ್ ಫುಲ್ ತಗೊಂಡಿದ್ದೀನಿ. ಈಗ ನೀವು ಹಲಸಿನಹಣ್ಣು ತೆಂಗಿನಕಾಯಿ ತುರಿ ಎಲ್ಲ ಹಾಕೋದ್ರಿಂದ ಗಾರಿಗೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಇದಕ್ಕೆ ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕಬೇಕು. ನಿಮ್ಮ ಹತ್ರ ಬೆಲ್ಲ ಪೌಡ್ರ್ ಇದ್ರೂ ಅದು ಕೂಡ ಹಾಕ್ಬೋದು. ಅರ್ಧ ಕಪ್ಪಿನಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ರೌಂಡ್ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು 1/4 ಟೀ ಸ್ಪೂನ್ನಷ್ಟು ಉಪ್ಪು ಹಾಕಿ ಇದಕ್ಕೆ ನಾವು ನೆನೆಸಿಟ್ಟಿದ್ದೇವಲ್ಲ ಅಕ್ಕಿ ಅದನ್ನು ಹಿಂಡಿಬಿಟ್ಟು ನೀರೆಲ್ಲ ಹಿಂಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕು. ನೀರಿನ ಅಂಶ ಇರಬಾರ್ದು, ಯಾಕಂದರೆ ನಾವು ಬೆಲ್ಲ ಹಲಸಿನಹಣ್ಣು ಹಾಕಿರೋದ್ರಿಂದ ನೀರು ಗ್ರೈಂಡ್ ಮಾಡುವಾಗ ಬಿಡುತ್ತೆ. ಈಗ ನೋಡಿ ರವಾದು ಕನ್ಸಿಸ್ಟೆನ್ಸಿಗೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ಇದನ್ನು ನಾನು ಬೌಲಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ನಾವು ಎಣ್ಣೆಯಲ್ಲಿ ಬಿಡಬೇಕು. ಬಿಸಿ ಎಣ್ಣೆಗೆ ಚೆನ್ನಾಗಿ ಕಾದಿರೋ ಎಣ್ಣೆಗೆ ನಾವು ಇದನ್ನು ಒಂದೊಂದಾಗಿ ಈ ಥರ ಹಾಕ್ಕೋಬೇಕು. ಇದು 1 ನಿಮಿಷದಷ್ಟು ಫ್ರೈ ಮಾಡಬೇಕು ಹೈ ಫ್ಲೇಮಲ್ಲಿ. ಆಮೇಲೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಇಷ್ಟು ಈಸಿಯಾಗಿರುವಂಥ ಜಾಕ್ ಫ್ರೂಟ್ ಫ್ರಿಟ್ಟರ್ಸ್ ರೆಡಿ ಆಗುತ್ತೆ. ಇದನ್ನು ನೀವು ಸ್ನ್ಯಾಕ್ಗೆ ಮಾಡ್ಬೋದು, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಜೊತೆ ಒಂದು 3-4 ಹಾಗೆ ಇಟ್ಬಿಟ್ಟು ಕೂಡ ತಿನ್ಬೋದು. ಈ ಜಾಕ್ ಫ್ರೂಟ್ ಸೀಸನಲ್ಲಂತೂ ನಾನು ಇದು ರೆಸಿಪಿ ಮಾಡೇ ಮಾಡ್ತೀನಿ ಒಮ್ಮೆ ಆದರೂ. ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬಾ ಟ್ರೆಡಿಷ್ನಲ್ ರೆಸಿಪಿ. ನಾನು ಲಾಸ್ಟ್ ಇಯರ್ದು ಕೂಡ ವಿಡಿಯೋ ಪೋಸ್ಟ್ ಮಾಡಿದ್ದೆ ಜಾಕ್ ಫ್ರೂಟ್ ಫ್ರಿಟ್ಟರ್ಸ್ ಅಂತ. ಅದರದ್ದು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ವಿಡಿಯೋ ನಾನು ಲಾಸ್ಟ್ ಇಯರ್ ಹಾಕಿದ್ದೆ. ಇದನ್ನು ಇದೇ ಥರ ಮಾಡಿ ತೋರಿಸಿದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.